ಫಾರ್ವರ್ಡ್ ಟ್ರೆಂಡಿಂಗ್ ಅಂದರೆ ನಿಮ್ಮ ಟಾಪಿಕ್ ಇದೆ ಅಲ್ವಾ, ಎಲ್ಲಿ ಹೇಳಿ ನೋಡೋಣ. ಒಂದು ಟಾಪಿಕ್ ಸರ್ ಇದು ಬರಿತೀನಿ ಸರ್, ಯಾವಾಗ ಗ್ರೀನ್ ಆಗಿರುತ್ತೆ, ಒಂದು 10 ವರ್ಷ ಬಿಟ್ಟು ನೋಡಿದ್ರೂ ಇದು ಸರ್ಚ್ ಮಾಡ್ತಾರೆ ಅಂತ ಯಾವುದೋ ಒಂದು ಟಾಪಿಕ್ ಹೇಳಿ ನೋಡೋಣ. ಕೋರ್ ನಾಲೆಡ್ಜ್ ಆಫ್ ದಟ್ ನೀಶ್. ಸಿ ನೀವಿನ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳ. ಎವರ್ ಗ್ರೀನ್ ಕಂಟೆಂಟ್ ಒಂದು ಬ್ಲಾಗ್ ಟಾಪಿಕ್ ಹೇಳಿ. ನೀವು ಚೂಸ್ ಮಾಡಿದ್ದೀರಲ್ಲ ಒಂದು ನೀಶು, ಯಾಕೆ ಚೂಸ್ ಮಾಡಿದ್ದೀರಾ? ಇವಾಗ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ. ಇವಾಗ ಇಂಟೀರಿಯರ್ ಡಿಸೈನ್ ಸರಿ ಚೂಸ್ ಮಾಡಿದ್ದೀರಲ್ವಾ, ಹಂಗಂದರೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಏನೋ ಗೊತ್ತಿದೆ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀರಲ್ವಾ. ಹಂಗಂದರೆ ಅದರಲ್ಲಿ ಎವರ್ ಗ್ರೀನ್ ಕಂಟೆಂಟ್ ಯಾವುದು? ಒಂದು ಬ್ಲಾಗ್ ಟಾಪಿಕ್ ಹೇಳ್ತಾ ಇದ್ದೀನಿ. ಸಿ ಚಾಚಿಪಿಟಿಲಿ ಹಾಕಿದ್ರೆ ಎಲ್ಲ ಟಾಪಿಕ್ ಬರುತ್ತೆ, ಅದೆಲ್ಲ ಓಕೆ ಫೈನ್. ಇದೇ ಕ್ವಶನ್ ಚಾಚಿಪಿಟಿಲಿ ಕೇಳಿದ್ರೆ ಎವರ್ ಗ್ರೀನ್ ಟಾಪಿಕ್ ಕೊಟ್ಬಿಡುತ್ತೆ. ಬಟ್ ಚಾಚಿಪಿಟಿನೇ ಡಿಪೆಂಡ್ ಆಗಿರಬಾರ್ದು. ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ರಾಜ್ಕುಮಾರ್ ಸಾಂಗ್ ಕೇಳಿ ಸರ್ ಹೇಳ್ತೀನಿ, ಇದು ಬೇಡ ಅಂತ ಹೇಳ್ತೆ. ನನಗೆ ಟಾಪಿಕ್ ಹೇಳಿ, ಸ್ಟೋರಿ ಬೇಡ. ಟಾಪಿಕ್ ಇದಕ್ಕೆ ಹೇಳೋದು ಪ್ರೆಸೆಂಟೇಷನ್ ಕೊಡಿ, ನೀಟಾಗಿ ಒಂದು ನೀಶ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಫುಲ್ಲು ಅನಲೈಸ್ ಮಾಡಬೇಕು. ಯು ಆರ್ ನಾಟ್ ಜಸ್ಟ್ ಇದು ಗೂಗಲ್ ಆಡ್ಸ್ ಮಾಡೋದು, ಜಸ್ಟ್ ಮೆಟಾಡ್ಸ್ ಮಾಡೋದು, ಬ್ಯಾಕ್ಲಿಂಗ್ ಇದೆಲ್ಲ ವರ್ಕೌಟೇ ಆಗಲ್ಲ. ಓಕೆನಾ? ಒಂದು ಬಿಸ್ನೆಸ್ ಕೊಟ್ಟರೆ ಆ ಬಿಸ್ನೆಸ್ ಫುಲ್ಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇವಾಗಲ್ಲ ನೀವು ಏನೇ ಮಾಡಿದ್ರೆ. ಇವಾಗ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಸ್ಕೂಲ್ ಇದೆ, ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದಾರೆ. ಓಕೆನಾ? ಅದನ್ನು ಫುಲ್ಲು ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇನ್ನೊಂದು ಡೌಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನು ಅಡ್ಮಿಷನ್ ಆಗ್ತದೆ, ಎಲ್ಲಿಂದ ಬರ್ತದೆ, ಯಾವ ಏರಿಯಾಯಿಂದ ಬರ್ತಾ ಇದ್ದಾರೆ, ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅವ್ರು ಮಾರ್ಕೆಟಿಂಗ್ ಮಾಡೋಕ್ಕಾಗತ್ತೆ. ಅಮೇಜ್ ಇನ್ಸ್ಟಿಟ್ಯೂಟ್ ಇದೆಯಾ? ಅಮೇಜ್ ಇನ್ಸ್ಟಿಟ್ಯೂಟಲ್ಲಿ ನಾನೇ ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಓಕೆನಾ? ನಾನೇ ಮಾಡ್ತಾ ಇರೋದು. ಓಕೆನಾ? ನನಗೆ ಫಸ್ಟ್ ಅದು ಅಂಡರ್ಸ್ಟ್ಯಾಂಡ್